ಈ ವ್ಯಕ್ತಿಯನ್ನ ಸರಿಯಾಗಿ ನೋಡಿ. ಇವನು ಯಾವ ರೀತಿ ಫೇಕ್ ಕರೆನ್ಸಿಯನ್ನ ಪ್ರಿಂಟ್ ಮಾಡ್ದ ಅಂದ್ರೆ ಅದನ್ನ ಬ್ಯಾಂಕ್ನ ಮಷಿನ್ ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನು ನಾರ್ಮಲ್ ಜನಕ್ಕಂತೂ ಚಾನ್ಸೇ ಇಲ್ಲ. ಅಹಮದಾಬಾದ್ನ ಪ್ರದೀಪ್ ಅನ್ನೋ ಈ ವ್ಯಕ್ತಿ 500 ರೂಪಾಯಿ ಫೇಕ್ ಕರೆನ್ಸಿಯನ್ನ ಪ್ರಿಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ ಮಾಸ್ಟರ್ ಮೈಂಡ್ ನಿಮ್ಗೇನಾದ್ರೂ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಮೊದಲಿಗೆ ಈತ ನೋಟ್ನ ಪ್ರತಿಯೊಂದು ಪ್ಯಾಟರ್ನ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾನೆ. ನಂತರ ನೋಟ್ನ ಸೆಕ್ಯೂರಿಟಿ ಕೋಡ್ ಗಳನ್ನ ಕ್ರ್ಯಾಕ್ ಮಾಡ್ತಾನೆ. ನಾರ್ಮಲ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿದ್ರೆ ಗೊತ್ತಾಗುತ್ತಲ್ವಾ, ಹಾಗಾಗಿ ತಲೆ ಉಪಯೋಗಿಸಿ ಚೀನಾದಿಂದ ಪೇಪರ್ ಮತ್ತು ಇಂಕ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾನೆ. ಇನ್ನೇನು ಹೈ ಕ್ವಾಲಿಟಿ ಪ್ರಿಂಟರ್ ಅನ್ನ ಯೂಸ್ ಮಾಡಿ ಪ್ರಿಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈತ ಪ್ರಿಂಟ್ ಮಾಡಿದ ನೋಟ್ನ ಡಿಸೈನ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಅದನ್ನ ಬರೀ ಕಣ್ಣಲ್ಲಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅನುಮಾನ ಬರಬಾರ್ದು ಅಂತ AI ಅನ್ನ ಬಳಸಿ ಸೀರಿಯಲ್ ನಂಬರ್ ಅನ್ನು ಕೂಡ ಮ್ಯಾಚ್ ಮಾಡ್ತಾನೆ. ಈಗ ನೋಟ್ ಏನೋ ಪ್ರಿಂಟ್ ಆಯ್ತು. ಇದನ್ನ ಮಾರ್ಕೆಟ್ ಅಲ್ಲಿ ಒಂದೇ ಸಲ ಸಪ್ಲೈ ಮಾಡಿದ್ರೆ ಅನುಮಾನ ಬರುತ್ತೆ ಅಲ್ವಾ, ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಣವನ್ನೇ ಸಪ್ಲೈ ಮಾಡ್ತಾನೆ. ಆದ್ರೆ ಫಾರ್ಚುನರ್ ಕಾರ್ಗೆ ಒಂದಿನ ಗೌರ್ಮೆಂಟ್ ಸ್ಟಿಕ್ಕರ್ ಅನ್ನ ಹಾಕೊಂಡು 2 ಕೋಟಿ ಸಪ್ಲೈ ಮಾಡುವಾಗ ತಗ್ಲಾಕೊಳ್ತಾನೆ. ಬೆಕ್ಕು ಕಣ್ಮುಚ್ಕೊಂಡು ಎಷ್ಟು ದಿನ ಹಾಲು ಕುಡಿಯಕ್ ಸಾಧ್ಯ?